Welcome back to my YouTube channel, Shailaja Kalmani Kannada Vlogs. Welcome to another vlog. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲಿ ಅಂದರೆ ಲಾಸ್ಟ್ ವಿಡಿಯೋಲ್ಲೇ ಹೇಳಿದ್ದೆ ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಜೊತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ. ಸೊ ಅದು ಏನು ಬಿಗ್ ಅಪ್ಡೇಟ್ ಅಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಹೇಳ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ನನ್ನ ಎಲ್ಲ ಬ್ಲಾಗ್ಸು ವಿಡಿಯೋಸು ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ಹೇಗಿತ್ತು, ನಾನಿನ್ನು ಏನು ಇಂಪ್ರೂವ್ಮೆಂಟ್ ಆಗಬೇಕು, ಅಂದರೆ ಏನು ಇಂಪ್ರೂವ್ ಆಗಬೇಕು, ಯಾವುದು ಚೆನ್ನಾಗಿತ್ತು, ಯಾವ್ದು ಚೆನ್ನಾಗಿರಲಿಲ್ಲ. ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕಮೆಂಟ್ಸಿಂದನೇ ನಾನು ಇಂಪ್ರೂವ್ ಆಗ್ತೀನಿ ಫರ್ದರ್ ವಿಡಿಯೋಗಳಲ್ಲಿ. ಸೊ ಲೇಟ್ ಮಾಡದೆ ಶುರು ಮಾಡೋಣ ಇವತ್ತಿನ ಬ್ಲಾಗ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹೇಳಿದೆ ಬಿಗ್ ಅಪ್ಡೇಟ್ಸ್ ಅಂತ. ತಮ್ನೇಲಲ್ಲಿ ನೋಡಿದ ಮೇಲೂ ನಿಮಗೆ ಸ್ವಲ್ಪ ಕ್ಲೂಸ ಸಿಕ್ಕಿರಬೇಕು. ಸೊ ದಟ್ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ನಮ್ಮ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗ್ತಾ ಇದೆ. ಅಂದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಒನ್ ಮೋರ್ ಚೈಲ್ಡ್. ಏನು ಎತ್ತ ಎಷ್ಟು ತಿಂಗಳು ಏನು ನಡೀತಾ ಇದೆ ನನ್ನ ಲೈಫಲ್ಲಿ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಐ ಆಮ್ ಕನ್ಸೀವ್. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಒನ್ ಮೋರ್ ಚೈಲ್ಡ್. ನಿಮಗೆಲ್ಲ ಗೊತ್ತಿದೆ, ನನ್ನ ಮಗಳು 2 ವರ್ಷದವಳಿದ್ದಾಳೆ. 2 ವರ್ಷದ ಮಗು ಇದೆ ನನಗೆ ಆಲ್ರೆಡಿ. ಸೊ ಇದು ನಮ್ಮ ಸೆಕೆಂಡ್ ಬೇಬಿ, ಸೆಕೆಂಡ್ ಪ್ರೆಗ್ನೆನ್ಸಿ. ಏನು ಹೇಳಬೇಕು ಅಂದರೆ ಡ್ಯೂ ಟು ನನ್ನ ಹೆಲ್ತ್ ಇಶ್ಯೂಸ್, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ನಂದು C-section ಆಗಿತ್ತು. ಸೊ ಹಾಗಾಗಿ ನನಗೆ ಅಂದರೆ ಪೀರಿಯಡ್ಸ್ ಅಷ್ಟು ರೆಗ್ಯುಲರ್ ಆಗಿರಲಿಲ್ಲ. ಸೊ ಹಾಗಾಗಿ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇರಲೇ ಇಲ್ಲ ನಮಗೆ ಸೆಕೆಂಡ್ ಬೇಬಿ ಮಾಡ್ಕೊಳ್ಬೇಕು, ಇನ್ನೊಂದು ಫ್ಯಾಮಿಲಿ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಯಾವುದೇ ಐಡಿಯಾ ಇರಲಿಲ್ಲ. ಬಟ್ ಏನಪ್ಪ ಅಂದರೆ ಗಾಡ್ ಬ್ಲೆಸ್ಸಿಂಗ್ಸ್ ಅಥವಾ ಗಾಡ್ ಪ್ಲ್ಯಾನ್ನೇ ಬೇರೆ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ನಮ್ಮದು ಪ್ಲ್ಯಾನ್ ಇದಿದೆ ಅಂದರೆ ಓಕೆ, ಇನ್ ಕೇಸ್ ಇಫ್ ವಿ ಹ್ಯಾವ್ ಟು ಸೆಕೆಂಡ್ ಬೇಬಿ ಒಂದು 3 to 4 years ಆದಮೇಲೆ ವಿಲ್ ಪ್ಲ್ಯಾನ್. ಅಂದರೆ ಅಷ್ಟರಲ್ಲಿ ನನ್ನ ಫಸ್ಟ್ ಮಗುಗೆ ಮೆಚುರಿಟಿ ಬಂದಿರುತ್ತೆ, ಅಂದರೆ ಹೇಳಿದ ಸ್ವಲ್ಪ ಅರ್ಥ ಆಗ್ತಿರುತ್ತೆ ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು. ಬಟ್ ಅದು ನಮ್ಮ ಪ್ಲ್ಯಾನ್ ಅಫ್ಕೋರ್ಸ್ ನಾನು ಹೇಳ್ದಂಗೆ. ಬಟ್ ಗಾಡ್ಸ್ ಪ್ಲ್ಯಾನ್ ವಾಸ್ ಡಿಫ್ರೆಂಟ್. ಸೊ ಸಿನ್ಸ್ ನನ್ನ ಪೀರಿಯಡ್ಸ್ ಅಂದರೆ ಸ್ಟಾರ್ಟ್ ಆಗಿರಲಿಲ್ಲ ಪ್ರಾಪರ್ ಆಗಿ ಆಫ್ಟರ್ ಮೈ ಫಸ್ಟ್ ಪ್ರೆಗ್ನೆನ್ಸಿ, ಅಂದರೆ ಡೆಲಿವರಿ ಅಂದರೆ C-section ಆಗಿರೋದ್ರಿಂದ. ಸೊ ನನಗೆ 1.5 year ಡಿಲೇ ಆಯಿತು ಸೈಕಲ್ ಸ್ಟಾರ್ಟ್ ಆಗೋಕ್ಕೆ. ಸೊ ಅದಾದಮೇಲೆ ಆಲ್ಮೋಸ್ಟ್ 3-4 months ನನಗೆ ರೆಗ್ಯುಲರ್ ಆಗಿ ಆಯಿತು. ಬಟ್ ಅದಾದಮೇಲೆ ಅಗೇನ್ ಸ್ಟಾಪ್ ಆಯಿತು. ನಾನು ಅಂದ್ಕೊಂಡೆ ಸೊ ಎನಿವೇ 1.5 year ಪೋಸ್ಟ್ಪೋನ್ ಅಂದರೆ ಸ್ಟಾಪ್ ಆಗಿತ್ತಲ್ವಾ. ಸೊ ಅದೇ ಥರ ಫ್ಯೂ ಮಂತ್ಸ್ ಸ್ಟಾಪ್ ಆಗುತ್ತೆ, ಅಥವಾ 1 or 2 months ಸ್ಟಾಪ್ ಆಗಿ ಪುನಃ ನನಗೆ ರೆಗ್ಯುಲರಾಗಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನನಗೆ ಅಂದರೆ ಪುಬರ್ಟಿ ಟೈಮಿಂದನೂ ಐ ವಾಸ್ ವೆರಿ ರೆಗ್ಯುಲರ್ ಆನ್ ಪೀರಿಯಡ್ಸ್, ನನಗೆ ಹೆಚ್ಚು ಕಮ್ಮಿ ಆಗಿದ್ದೇ ಇಲ್ಲ. ಬಟ್ ಡೆಲಿವರಿ ಆದಮೇಲೆ C-section, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಡ್ಯೂ ಟು ಸೋ ಮೆನಿ ರೀಸನ್ಸ್ ಈ ಥರ ಆಗುತ್ತೆ. ಡಾಕ್ಟರ್ ಸಹ ಹೇಳಿದರು ಇಟ್ಸ್ ಕಾಮನ್. ಅಂದರೆ 6 months to 18 monthsವರೆಗೂ ನಿಮಗೆ ಪೀರಿಯಡ್ಸ್ ಅಂದರೆ ಪೋಸ್ಟ್ಪೋನ್ ಆಗ್ಬೋದು ಆಫ್ಟರ್ ಡೆಲಿವರಿ. ಬಟ್ ಇಟ್ ಡಿಪೆಂಡ್ಸ್, ಎಲ್ರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಬ್ಬರಿಂದ ಒಬ್ಬರಿಗೆ ಇದು ಡಿಫರ್ ಆಗುತ್ತೆ. ಸೊ ಹಾಗಾಗಿ ಆಗ್ಬೋದು. ಮತ್ತು 6 months ಆದಮೇಲೆ ಸಹ ನಾನು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ದೆ. ಅಂದರೆ ಸೇಮ್ ಡಾಕ್ಟರ್ ನನಗೆ ಯಾರು ಡೆಲಿವರಿ ಮಾಡ್ತಿದ್ರಲ್ವ ಅವರು. ಸೊ ಅವ್ರು ಹೇಳಿದರು ಇಟ್ಸ್ ಆಲ್ ಕಾಮನ್ ಮೇಡಮ್, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಆ್ಯಸ್ ಲಾಂಗ್ ಆಸ್ ಯುವರ್ ಅಂದರೆ ಹೆಲ್ತಿ ಆ್ಯಂಡ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಇಶ್ಯೂಸ್, ದಟ್ ಈಸ್ ಓಕೆ, ನಾರ್ಮಲ್ ಅಂತಲೇ ಹೇಳಿದರು. ಸೊ ಹಾಗಾಗಿ ನಾನು ಅದನ್ನು ಇಗ್ನೋರ್ ಮಾಡಿದೆ. ಐ ಟುಕ್ ಇಟ್ ವೆರಿ ಲೈಟ್. ಸೊ 1.5 year ನನಗೆ ಪೋಸ್ಟ್ಪೋನ್ ಆಯಿತು ಪೀರಿಯಡ್ಸ್. ದೆನ್ ಅಗೇನ್ ಇಟ್ ಸ್ಟಾರ್ಟೆಡ್ ಆ್ಯಂಡ್ ಇಟ್ ವಾಸ್ ನಾರ್ಮಲ್ ಫಾರ್ 3-4 months. ದೆನ್ ಸಡನ್ಲಿ ಇಟ್ ಸ್ಟಾಪ್ಡ್. ನಾನು ಅಂದ್ಕೊಂಡೆ ಓಕೆ ಇದು ಅಗೇನ್ ಹಾಗೇ ಇರುತ್ತೆ ಅಂತ. ಬಟ್ ಇಟ್ ವೆಂಟ್ ಆನ್ 3 months ಆ್ಯಂಡ್ ಐ ಗಾಟ್ ಇಟ್ ಸ್ಟಾರ್ಟೆಡ್ ಗೆಟಿಂಗ್ ಸಮ್ ಸಿಂಪ್ಟಮ್ಸ್ ತುಂಬ ಟಯರ್ಡ್ ಆಗೋದು, ತುಂಬ ಸುಸ್ತಾಗೋದು, ತಿನ್ನೋಕ್ಕೇನು ಅಂದರೆ ಐ ವಾಸ್ ನಾಟ್ ಫೀಲಿಂಗ್ ಲೈಕ್ ಈಟಿಂಗ್ ಎನಿಥಿಂಗ್. ಇಷ್ಟು ನನಗೆ ಸಿಂಪ್ಟಮ್ಸ್ ಇದ್ದಿದ್ದು. ಸೊ ಐ ಥಾಟ್ ಮೇ ಬಿ ಐ ಆಮ್ ವೀಕ್. ಅಂದರೆ ತುಂಬ ವರ್ಕ್ ಮಾಡೋದು, ಅಂದರೆ ಮನೆ ಕೆಲಸ ಮಾಡೋದು, ಆಫೀಸ್ ವರ್ಕ್ ಮಾಡೋದು, ಮಗು ನೋಡ್ಕೊಳ್ಳೋದು, ಐ ಆಮ್ ಸೋ ಮಚ್ ಎಂಗೇಜ್ಡ್ ಇನ್ ದಿಸ್ ಆ್ಯಕ್ಟಿವಿಟಿ. ಅದಕ್ಕೆ ನಂಗೆ ಟಯರ್ಡ್ನೆಸ್ ಆಗ್ತಾ ಇದೆ ಅಂತ ಅಂದ್ಕೊಂಡೆ ನಾನು.
ಸೊ ಅದನ್ನ ಇಗ್ನೋರ್ ಮಾಡಿದೆ. I didn't take it very seriously. But when it crossed, right, 4 months, like I was like, I started little more pregnancy symptoms. ಸೊ ಆವಾಗ ನಂಗೆ ಅನ್ನಿಸ್ತು, ಓಕೆ ವೈ ಡೋಂಟ್ ಐ ಟೆಸ್ಟ್ ಒನ್ಸ್, ಒಮ್ಮೆ ಟೆಸ್ಟ್ ಮಾಡೋಣ ಯಾಕೆ ಇದು ಹಿಂಗೆ ಆಗ್ತಾ ಇದೆ ಅಂತ ನಾನು ಜಸ್ಟ್ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ತಂದು ಟೆಸ್ಟ್ ಮಾಡಿದೆ. ಟೆಸ್ಟ್ ಮಾಡಿದ್ಮೇಲೆ ಐ ವಾಸ್ ವೆರಿ ಶಾಕ್ಡ್, ಐ ವಾಸ್ ರಿಯಲಿ ಕನ್ಫ್ಯೂಸ್ಡ್. ಸೊ ಅಂದರೆ ಖುಷಿ ಡೆಫಿನೆಟ್ಲಿ ಆಗೇ ಆಗುತ್ತೆ, ಖುಷಿ ಇತ್ತು. ಬಟ್ ನಮ್ಮ ಪ್ಲ್ಯಾನ್ ಇರಲಿಲ್ಲ ಅಲ್ವಾ, ವಿ ವೇರ್ ನಾಟ್ ರೆಡಿ ಫಾರ್ ಇಟ್. ವಿ ವೇರ್ ಓನ್ಲಿ ಪ್ಲ್ಯಾನಿಂಗ್ ಆಫ್ಟರ್ 4 years, ಅಂದರೆ ನನ್ನ ಮಗಳಿಗೆ 4 ವರ್ಷ ತುಂಬಬೇಕು, ಅದಾದಮೇಲೆ ನಾನು ಪ್ಲ್ಯಾನ್ ಮಾಡಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಇದ್ದದ್ದು. ಬಟ್ ಏನು ಮಾಡಬೇಕು ಏನು ಎತ್ತ ಅಂತ ಗೊತ್ತಾಗಲಿಲ್ಲ. ಒಂದು ಕಡೆ ಖುಷಿ, ಒಂದು ಕಡೆ ಟೆನ್ಷನ್, ಹೆಂಗೆ ಮ್ಯಾನೇಜ್ ಮಾಡ್ತೀವಿ, ಸಣ್ಣ ಮಗು ಇದೆ, ಅಗೇನ್ ಒನ್ ಮೋರ್ ಕಿಡ್, ಹೌ ವಿ ಆರ್ ಗೋಯಿಂಗ್ ಟು ಮ್ಯಾನೇಜ್ ಅನ್ನೋ ಲಾಟ್ ಆಫ್ ಕ್ವಶನ್ಸ್ ನನ್ನ ಮೈಂಡಲ್ಲಿ. ಏನು ಸಡನ್ಲಿ ಅಂದರೆ ತುಂಬ ಖುಷಿ ಪಡೋದಾ ಅಥವಾ ತುಂಬ ಟೆನ್ಷನ್ ಮಾಡ್ಕೊಳ್ಳೋದಾ, ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅಂದರೆ ತುಂಬ ತುಂಬ ಈ ಥರದ್ದು ಹಲವಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಫಸ್ಟ್ ನಾನು ಹಸ್ಬೆಂಡ್ಗೆ ಹೇಳಿದೆ. ಹಿ ವಾಸ್ ಲಿಟಲ್ ಸರ್ಪ್ರೈಸ್ಡ್. ಹಿ ವಾಸ್ ಆಲ್ಸೋ ನಾಟ್ ರೆಡಿ ಫಾರ್ ಇಟ್ ಆ್ಯಕ್ಚುಲಿ. ಅವ್ರು ಹೇಳ್ತಾ ಇದ್ರು ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು ಅಷ್ಟೇ. ಅಂದರೆ ಇಟ್ಸ್ ಓಕೆ ವಿ ವಿಲ್ ಮ್ಯಾನೇಜ್ ಅಂತ ಹೇಳಿದ್ರು. ಬಟ್ ನನಗೆ ಆ್ಯಸ್ ಅ ಮದರ್, ಆ್ಯಸ್ ಅ ವುಮನ್, ಐ ನೋ ರೈಟ್ ಹೌ ಹಾರ್ಡ್ ಇಟ್ ಈಸ್ ಟು ಒಂದು ನ್ಯೂ ಬಾರ್ನ್ ಬೇಬಿಯಿಂದ ಟಾಡ್ಲರ್ ಏಜ್ವರೆಗೂ ಬೆಳೆಸೋದಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಅದ್ರ ಜೊತೆ ಒನ್ ಮೋರ್ ಟಾಡ್ಲರ್ ಅಂದರೆ ಆಲ್ರೆಡಿ ಇರೋ ಮಗು ಜೊತೆ ಬೆಳೆಸೋದು ತುಂಬ ಕಷ್ಟ ಆಗುತ್ತೆ ಅನ್ನೋದು ಒಂದು ನನ್ನ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಒಂದು 2 days ಟೈಮ್ ತೊಗೊಂಡು ಯೋಚನೆ ಮಾಡಿ ಗೈನಕಾಲಜಿಸ್ಟ್ನ ಮೀಟ್ ಮಾಡಿ ಇಮಿಡಿಯೇಟಾಗಿ, ಅಂದರೆ 1 or 2 days ಗೈನಕಾಲಜಿಸ್ಟ್ನ ಮೀಟ್ ಮಾಡಿ ಡಿಸ್ಕಸ್ ಮಾಡಿದ್ವಿ ಏನು ಮಾಡೋದು ಎಂತೆಲ್ಲ ಅಂತ. ಸೊ ಅವ್ರು ಡೀಟೇಲ್ಸ್ ಎಲ್ಲ ತೊಗೊಂಡ್ರು. ಲೈಕ್ ನಂದು ಲಕ್ ಪೀರಿಯಡ್ ಯಾವಾಗ ಆಗಿತ್ತು, ನನ್ನ ಮಗು ಎಷ್ಟು ವರ್ಷದಿದೆ, ನನ್ನ ಮಗು ವೆಯ್ಟ್ ಎಷ್ಟಿದೆ, ನನ್ನ ಪ್ರೀವಿಯಸ್ ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಸಿ ಸೆಕ್ಷನ್ನ, ನಾರ್ಮಲ್ ಡೆಲಿವರಿನ, ಅಂದರೆ ಎಲ್ಲ ಡೀಟೇಲ್ಸ್ನು ನೋಟ್ ಮಾಡಿಕೊಂಡು ಅವ್ರು ನಂಗೆ ಏನು ಸಜೆಸ್ಟ್ ಮಾಡಿದರು ಅಂದರೆ, ಮಗು ಒಂದು ಆಲ್ಮೋಸ್ಟ್ 1.9 years, ಅಂದರೆ 1.9 years ಇದ್ಲು ಆವಾಗ ನಾನು ಕನ್ಸೀವ್ ಆದಾಗ. ಸೊ ಅವ್ರು ಹೇಳಿದ್ರು ಇಟ್ ಈಸ್ ಓಕೆ, ಯು ಕ್ಯಾನ್ ಆರಾಮ್ಸೆ ಕ್ಯಾರಿ ಸೆಕೆಂಡ್ ಬೇಬಿ ಮಾಡ್ಬೋದು, ನೋ ಪ್ರಾಬ್ಲಮ್ ಅಂತ ಹೇಳಿದರು. ಆಮೇಲೆ ಸೆಕೆಂಡ್ ಥಿಂಗ್ ಅವ್ರು ಹೇಳಿದ್ದು ನಂಗೆ ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ, ವೆನ್ ಅ ವುಮನ್ ರೀಚಸ್ 30 years ಆರ್ ಲೇಟ್ 20s ಆರ್ ಅರ್ಲಿ 30s ಅಥವಾ 30sಲ್ಲಿ 30ಇಂದ 35 ಒಳಗೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ನೌ ಎ ಡೇಸ್ ಏನಂದರೆ ಕನ್ಸೀವ್ ಆಗೋದು. ತುಂಬ ಪ್ರಾಬ್ಲಮ್ಸ್ಗಳಿದೆ, PCOD, PCOS, ಓವರಿಯನ್ ಫೈಬ್ರಾಯ್ಡ್ಸ್ ಆಗ್ತಾ ಇದೆ ಡ್ಯೂ ಟು ಹೆಲ್ತ್, ಏನು ಹೇಳ್ತಾರೆ, ಲೈಫ್ ಸ್ಟೈಲ್ ಡಿಸೀಸಸ್, ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನಾವೇ ನೋಡ್ತಾ ಇದ್ದೀವಿ ಕನ್ಸೀವ್ ಆಗೋದು ಎಷ್ಟು ಕಷ್ಟ ಆಗ್ತಾ ಇದೆ. ಸೊ ನಿಮ್ಮ ಕೇಸ್ ಏನು ಅಷ್ಟೊಂದೇನು ಇದಿಲ್ಲ, ಅಂದರೆ ನ್ಯೂ ಬಾರ್ನ್ ಬೇಬಿ ಒಂದು 6-7 months ಅಥವಾ 8 months ಬೇಬಿ ಅಂತ ಏನು ಹೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ಆಲ್ಮೋಸ್ಟ್ 2 years ಹತ್ತತ್ರ ಇದೆ ಮಗು. ಸೊ ನೀವು ಆರಾಮಾಗಿ ಎರಡನೇ ಮಗುನ ಇಟ್ಕೊಳ್ಬೋದು, ಎರಡನೇ ಮಗುನ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ರು. ಸೊ ನನಗೂ ಓಕೆ ಅನ್ನಿಸ್ತು. ಅದಾದಮೇಲೆ ಸೆಕೆಂಡ್ ಮೇನ್ ರೀಸನ್ ಅವ್ರು ಹೇಳಿದಂದರೆ, ನಿಮಗೆ ಫಸ್ಟ್ದು ಸಿ ಸೆಕ್ಷನ್ ಆಗಿರೋದ್ರಿಂದ, ಸೊ ಇಫ್ ಯು ಡಿಲೇ, ವಿ ಡೋಂಟ್ ನೋ ವಾಟ್ issues might come or what, in case if I'm not keeping that baby ಅಂದರೆ ಅಬಾರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಮ್ಮೆ ಟ್ರೈ ಮಾಡಬೇಕು ಅಂದರೆ ವಿ ಡೋಂಟ್ ನೋ ಏನೇನು ಇಶ್ಯೂಸ್ ಬರ್ಬೋದು ಅದೆಲ್ಲ. ಸೊ ವೈ ಡೋಂಟ್ ಯು ಗೋ ಫಾರ್ ದ್ಯಾಟ್, ಅದ್ರ ಬದಲು ಯು ಜಸ್ಟ್ ಕೀಪ್ ದ ಬೇಬಿ, ಯು ಕ್ಯಾರಿ ದ ಬೇಬಿ ಅಂದರೆ ಅಂತ ನಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಅದಾದಮೇಲೆ ನಾನು ಫ್ಯಾಮಿಲಿಯಲ್ಲಿ ಇನ್ಫಾರ್ಮ್ ಮಾಡಿದೆ ನಮ್ಮ ಅಮ್ಮನಿಗೆ ಅವರಿಗೆಲ್ಲ. ಸೊ ದೇ ವರ್ ಆಲ್ ಸೋ ಹ್ಯಾಪಿ. ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಲೈಕ್ ದೇ ವರ್ ಸೀಯಿಂಗ್ ಹಿಯರ್ ಆ್ಯಂಡ್ ದೇರ್ ಸಮ್ ಪ್ರಾಬ್ಲಮ್ಸ್ ಇನ್ ಕನ್ಸೀವಿಂಗ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ. ಸೊ ಅದಕ್ಕೆ ಅವ್ರು ಹೇಳಿದ್ರು ಎಷ್ಟು ಒಳ್ಳೆ ವಿಷಯ ಇದು, ಸೊ ಯು ಡಿಂಟ್ ಇವನ್ ಥಿಂಕ್ ಆಫ್ ಇಟ್ ಆ್ಯಂಡ್ ಇಟ್ ಹ್ಯಾಪಂಡ್, ಇಟ್ ಇಸ್ ಗುಡ್. ಆ ಥರ ಎಲ್ಲ ನಮ್ಮ ಮನೇಲಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ದೇ ವರ್ ಆಲ್ ಸೋ ಹ್ಯಾಪಿ, ಎಕ್ಸೈಟೆಡ್. ಬಟ್ ನನಗೆ ಏನೋ ಒಂದು ಗೊತ್ತಿಲ್ಲ, ಅಂದರೆ ಫಸ್ಟ್ ಮಗು ಆ್ಯಕ್ಚುಲಿ ನನ್ನ ಲೈಫಲ್ಲಿ ಯಾಕೆ ನನಗೆ ಆ ಥರ ಅನ್ನಿಸ್ತು ಅಂದರೆ, ನನ್ನ ಲೈಫಲ್ಲಿ ಇದುವರೆಗೂ ನಾನೆಲ್ಲನೂ ಪ್ಲ್ಯಾನ್ ಮಾಡಿದ್ದೀನಿ. ಬೀಟಿನ ಎಜುಕೇಷನ್ ಆಗಿರಲಿ, ಜಾಬ್ ಆಗಿರಲಿ, ಅಂದರೆ ಪರ್ಸ್ನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಎಲ್ಲನೂ ಆಗಿರಲಿ, ಯಾವ ಟೈಮಿಗೆ ಏನು ಮಾಡಬೇಕು ಅಂತ ನನಗೊಂದು ಪ್ರೀ ಪ್ಲ್ಯಾನ್ ಅಂತ ಇರ್ತಿತ್ತು. ಸೊ ಹಾಗೇ ನನ್ನ ಫಸ್ಟ್ ಮಗು ಸಹ ನಾನು ಪ್ಲ್ಯಾನ್ ಮಾಡೇ ಮಗು ಆಗಿದ್ದು. ಅಂದರೆ
ಲೈಕ್ 3 ಇಯರ್ಸ್ 3.5 ಇಯರ್ಸ್ ನಮಗೆ ಮಕ್ಕಳು ಬೇಡ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್, ಮತ್ತು ನಮ್ಮ ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಅತ್ತೆ ಮಾವ ಇರಲಿ, ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ವಾ. ಸೊ ಹಾಗಾಗಿ ನಾವು ಸ್ವಲ್ಪ ದಿನ ಅಂದರೆ 3 ಇಯರ್ಸ್ ಅಟ್ಲೀಸ್ಟ್ ಮಿನಿಮಮ್ ಮಗು ಬೇಡ ಅಂತಲೇ ಡಿಸೈಡ್ ಮಾಡಿದ್ವಿ. ಸೊ ಆ್ಯಸ್ ಪರ್ ಅವರ್ ಪ್ಲ್ಯಾನ್, ಆ್ಯಸ್ ಪರ್ ಗಾಡ್ಸ್ ಗ್ರೇಸ್ ನಮಗೆ 3 ಇಯರ್ಸ್ ಆದಮೇಲೆ ನಾನು ಕನ್ಸೀವ್ ಆದೆ. ಸೊ ಆ ಟೈಮಲ್ಲಿ ತುಂಬ ಹ್ಯಾಪಿನೆಸ್, ಲೈಕ್ ಓಕೆ ವಿ ಆರ್ ಗೋಣ ಹ್ಯಾವ್ ಅ ಬೇಬಿ, ಆ ಥರ ತುಂಬ ಅಂದರೆ ತುಂಬ ಖುಷಿ ಇತ್ತು. ಬಟ್ ಈ ಟೈಮಲ್ಲಿ ಖುಷಿ ಇತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಅಷ್ಟೊಂದು ಫಸ್ಟ್ ಮಗು ನಾನು ಕನ್ಸೀವ್ ಆದಾಗ ಇರೋಷ್ಟು ಖುಷಿ ಏನಿರಲಿಲ್ಲ. ಬಿಕಾಸ್ ಆಫ್ ಅಂದರೆ ನನ್ನ ಫ್ಯೂಚರಲ್ಲಿ ಬರೋ ಚಾಲೆಂಜಸ್ನ ಯೋಚನೆ ಮಾಡಿ ನನಗೆ ಅಷ್ಟೊಂದು ಎಕ್ಸೈಟ್ ಆಗಿರಲಿಲ್ಲ ನಾನು. ಖುಷಿ ಅಫ್ಕೋರ್ಸ್ ಇತ್ತು, ಬಟ್ ಅಷ್ಟೊಂದು ಎಕ್ಸೈಟ್ ಆಗಿರಲಿಲ್ಲ. ಅಂದರೆ ನನ್ನ ಪ್ರಕಾರ ಏನಪ್ಪ ಅಂದರೆ, ನಾವು ಏನೇ ಮಾಡಿದ್ರು ಅದಕ್ಕೆ ಜಸ್ಟಿಫಿಕೇಶನ್ ಅಂತ ಕೊಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹೊಟ್ಟೆಲಿ ಇನ್ನೊಂದು ಮಗು ಇದೆ ಅಂತ ನಾನು ಇರೋ ಮಗುನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅದ್ರ ಬೆಳವಣಿಗೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನ್ಯೂಟ್ರಿಷನ್ ಆಗಿರಲಿ, ಅಂದರೆ ಅದರದ್ದು ಗ್ರೋತ್ ಆಗಿರಲಿ, ಏನೂ ಅಫೆಕ್ಟ್ ಆಗದಿರೋ ಹಾಗೆ ನಾನು ಕ್ಯಾರಿ ಮಾಡೋ ಹಾಗಿದ್ರೆ ದೆನ್ ಇಟ್ ಇಸ್ ಫೈನ್. ಬಟ್ ಹೌ ಐ ಆಮ್ ಗೋನ್ ಟು ಡೂ ದ್ಯಾಟ್? ನಾನು ವರ್ಕಿಂಗ್ ಮಾಮ್, ವರ್ಕ್ ಮಾಡ್ತೀನಿ ಐ ಟಿಯಲ್ಲಿ. ಅದಾದಮೇಲೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಸೊ ಮಗು ನೋಡ್ಕೊಳ್ಬೇಕು. ಅಂದರೆ ಮಗು ಆಲ್ರೆಡಿ ಶಿ ಇಸ್ ಗೋಯಿಂಗ್ ಫಾರ್ ಡೇ ಕೇರ್. ಸೊ ಅದನ್ನೆಲ್ಲ ನೋಡಬೇಕು, ಪಿಕಪ್ಪು ಡ್ರಾಪ್, ಸೋ ಮೆನಿ ಥಿಂಗ್ಸ್ ನನ್ನ ಕಣ್ಮುಂದೆ ಬಂತು. ಸೊ ಅದು ಹಾಗಾಗಿ ನನಗೆ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಆಗಲಿಲ್ಲ ಪ್ರೆಗ್ನೆನ್ಸಿ ನ್ಯೂಸ್ ಅಂದರೆ ಗೊತ್ತಾದಮೇಲೆ. ಬಟ್ ಸ್ಲೋಲಿ ನಂಗೆ ರಿಯಲೈಸ್ ಆಯಿತು. ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿ ಮಾತಾಡಿದ ಮೇಲೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಅಂದರೆ ಎಲ್ಡರ್ಸ್ ಜೊತೆ ಮಾತಾಡಿದ ಮೇಲೆ, ಯಾ ಇಟ್ ಈಸ್ ಓಕೆ, ಎಲ್ಲರೂ ಮ್ಯಾನೇಜ್ ಮಾಡ್ತಾರೆ, ಐ ಆಮ್ ನಾಟ್ ಸೋ ಸ್ಪೆಷಲ್, ಮಾಡ್ಬೋದು. ಮತ್ತು ಹೌಸ್ ಹೆಲ್ಪ್ ಏನಾದರೂ ಇಟ್ಕೊಂಡು ನನಗೆ ಹೆಲ್ಪ್ ತೊಗೊಳ್ಬೋದು ಅಂತ ಆಯಿತು. ಸೊ ಹಾಗಾಗಿ ನಾನು ಆರಾಮಾಗಿ ಈಗ ಕ್ಯಾರಿ ಮಾಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ 6th ಮಂತಲ್ಲಿ ಇಟ್ಸ್ ಇನ್ 6 ಮಂತ್. ಆರಾಮಾಗಿದ್ದೀನಿ, ನೋ ಪ್ರಾಬ್ಲಮ್. ಹಿಯರ್ ಆ್ಯಂಡ್ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್. ಮೆಡಿಕಲಿ ನನಗೆ ಒಂದು ಚಾಲೆಂಜ್ ಇದೆ. ಏನಪ್ಪ ಅಂದರೆ, ಇಟ್ಸ್ ಕೈಂಡ್ ಆಫ್ ರಿಸ್ಕಿ ಪ್ರೆಗ್ನೆನ್ಸಿ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಪ್ರೀ ಎಕ್ಲಾಂಪ್ಸಿ ಅನ್ನೋ ಒಂದು ಕಂಡೀಷನ್ ಇದೆ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ತುಂಬ ಜನಕ್ಕಂತೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನದು ಪ್ರೀ ಎಕ್ಲಾಂಪ್ಸಿಯಾ ಕಂಡೀಷನ್ನು, ಯಾಕೆ ಬಂದಿದೆ ನನಗೆ, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ನನಗಾಗಲಿ ನನ್ನ ಹೊಟ್ಟೆಲಿರೋ ಮಗುಗಾಗಲಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿ ಹಾಕ್ತೀನಿ. ಸೊ ಇದು ನನ್ನ ಬಿಗ್ ಅಪ್ಡೇಟ್ ಆಗಿತ್ತು. ಸೊ ಒನ್ ಮೋರ್ ಬೇಬಿ ಇಸ್ ಗೋಯಿಂಗ್ ಟು ಆ್ಯಡ್ ಟು ಮೈ ಫ್ಯಾಮಿಲಿ. ನಿಮ್ಮ ವಿಶಸ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಹ್ಯಾವ್ ಅ ಹೆಲ್ದಿ ಬೇಬಿ, ಅ ಹ್ಯಾಪಿ ಬೇಬಿ. ಸೊ ವಿಶ್ ಮೀ ಲಕ್ ಟು ಕಂಟಿನ್ಯೂ ಮೈ ಪ್ರೆಗ್ನೆನ್ಸಿ ಜರ್ನಿ. ಈಗ ಸದ್ಯಕ್ಕೆ ನಾನು ನಿಮ್ಗೆ ಹೇಳಿದಾಗೆ 6th ಮಂತಲ್ಲಿ ನಡೀತಾ ಇದೆ. ಸೊ ಡ್ಯೂ ಟು ನಂದು ರಿಸ್ಕಿ ಪ್ರೆಗ್ನೆನ್ಸಿ ಇರೋದ್ರಿಂದ ಎನಿ ಟೈಮ್ ಆಫ್ಟರ್ 8 ಮಂತ್ಸ್ ಆರ್ ಇನ್ 8 ಮಂತ್ಸ್ ಓನ್ಲಿ ಅವರು C-section ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಅಂತ ಇನ್ನೊಂದು ವಿಡಿಯೋಲಿ ಡೆಫಿನೆಟ್ಲಿ ಹೇಳ್ತೀನಿ, ಯಾಕೆ ಆ ಥರ ಹೇಳಿದರು ಅಂತ. ಅದೇ ಇಷ್ಟು ನಾನು ನಿಮಗೆ ಅಪ್ಡೇಟ್ಸ್ ಕೊಡಬೇಕಾಗಿತ್ತು. ನಮ್ಮ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗ್ತಾ ಇದೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಈ ಗುಡ್ ನ್ಯೂಸನ್ನು, ಈ ಅಪ್ಡೇಟ್ನ ಹೇಳಬೇಕು ಅಂತ ನನಗೆ ಆಸೆ ಆಯಿತು. ಸೊ ಹಾಗಾಗಿ ನಾನು ಈ ವಿಷಯನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ವಿಶಸ್, ನಿಮ್ಮ ಬ್ಲೆಸ್ಸಿಂಗ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.